ನಿಮ್ಮನ್ನ ಸಾಯ್ ಒದಿತಾರ ನೀವು ದುಡ್ಡ ಪಾದ ಗಳಿಸಬಾರ್ದ ಮಂದಿ ಗಳಿಸಬೇಕು 4 ಮಂದಿ ಹೊತ್ಕೊಂಡಾಗ ಬೇಕು ಮೊದಲ ನನ್ನ ಬಾಯಿ ಮೊದಲ ತರಗಾಲ ಐತೆ ಮಾಮ ಅಮಾಚಿ ದಿವ್ಸ ಅದು ಬೇತಾರ ಅಮಾಚಿ ದಿವ್ಸ ಬಾಯಿ ಮೇಲಾಗಿ ಹುತ್ತಿನ ಹೇಳೋದು ಕೇಳಿ ನಾನು ಚಂದಂಗ ಬಾಳೆ ಮಾಡ್ಕೊಂಡ್ ತಿನ್ನ ಮಾಮ ಮಾಮ ಇಲ್ಲಿಗೆ ಕರಿಚಿ ನನ್ನನ್ನು ಇಲ್ಲಿಗೆ ನನ್ನನ್ನು ಕರಿಚಿ ಅದ ಕರಿಚಿ ಇದೆಲ್ಲ ಮಾಡಿ ಅಳಗಾಲ ಹಚ್ಚಿದ್ದಕ್ಕೊಂದು ಪುಣ್ಯದ ಕೆಲಸ ಮಾಡು ಅಲ್ಲ ಮಾಮ ನನಗೆ ಒಂದು ತಿಳಿವಲ್ದು ಇತ್ತ ಕರಿತಿ ನನ್ನ ಇತ್ತೆಲ್ಲ ತ್ರಾಸ ಪಾತ್ಯಲ್ಲ ನಾ ಏನಾರು ವಾದ ಜಲಮದಾಗ ನಿನ್ನ ಏನ್ತಾಗಿ ಮಕ್ಕಳಪ್ಪ ಯಾಕೆ ಮಾಡಿದ್ದೆ ನನಗೆ ಹೇಳ ನನಗೆ ಸುಮ್ಮ ಅಲ್ಲೇ ಊರಾಗ ತಾನಗೈದ್ನಿಲ್ಲ ನಾನು ಇಲ್ಲಿ ಯಾಕೆ ಖರ್ಚಿದ್ ಮಾರ ನೀನ ಅದ ಎತ್ತಿದ್ರೆ ತಿರಿತಿರಿನ ಇದು ಯಾರ ನಿನಗೆ ಡಾಕ್ಟರ್ ಪರಿಚಯ ಅದಾರ ಬೆಳಿಗ್ಯಾಗ ಮತ್ತ ಅವ್ರಿಗೆ ಫೋನ್ ಅಂತ ಹೇಳ್ಬೋದು ನಂದು ಕತ್ ಮದಿಸ್ಬಿಟ್ಟು ಅದ ಗಂಧ ನರ ಯಾವ್ದು ಮಾಮ ಅದಿತ್ತಂದ್ರ ನಾವು ಇದೇ 10 ಮಂದಿ ಕಡೆ ಕಾಲ್ ಮರಿ ತಗೊಂಡ್ ಬದುಕ್ತಿರ್ತೇನೆ ಅದ ತುಂಬ ನಾ ತಾನಗ ಓತಂದ್ರ ನಾ ತಾನಗ ಒಂದು ಮೂಲ್ಯಾಗ ಕುಂದಿರ್ತೀನಿ ಕ್ಯಾಮೆ ಇರ್ಬೇಕು ಒಂದು ಯಾವ್ದಾರ ಮತ ತೇರ್ತೀನಿ ನಾ ಮತ ಅದಾವನ್ರಿ ಇಲ್ಲಿ ಏಸದಾವನ ಯಾವ್ದದಾವತ್ ನನಗೊಂದಾಗ ಅವಂಗೊಂದ ಯಾವ್ದ ಸುಮ್ಮನೆ ಅಲ್ಲಿ ಇರ್ತೀವಿ ನೀವು ಬಂದ್ರೆ ಬರುತ್ತೆ ಬರ್ರಿ ಅಲ್ಲಿ ಮಮ್ಮ ಚಾರ ಪಚಾದಿರ್ತಕ್ಕ ನಾವು ನಿಂತು ಸುಳ ಯಾವ್ದ ಮಮ್ಮಾಚಾರ ಊಟ ಮಾಡಿ ಆರಾಮ್ ಬರ್ರಿ ನೀವು ಆಶೀರ್ವಾದ ಬರ್ರಿ ಚುಮ್ ಬರ್ರಿ ಅದ್ರ ಮದ್ವಿ ತುದಿ ತೆಗಿಬೇಕು ಮಾಮ ಹೋಗು ಚಂದಿ ಕಿವ್ಯಾಗ ಒಂದ್ ಮಾತು ತಿಳೋಕ ಬಚ್ಚಾರ್ದ ಬ್ಯಾದಪ್ಪ ಕೂತಿನ ಬಜಿತಾನವ ತಣ್ಣಗ ಅಲ್ಲೇ ನಾವು ಮಿಯಾ ಕಲಿಪಿನ ಇದೆ ನೋಡ್ಕೊತ ಆರಾಮ್ ಇರ್ತೀವಪ್ಪ ಯಪ್ಪ ಹಿಂಗ ಅಲ್ಯಾಗ ಈಗ ತಂಗಿ ಕೊತ್ತನು ಆಕಿನ ಕೊತ್ತನು ಈಕಿನ ಕೊತ್ತನು ಮಾತ್ನಾಗ ಮಾತಿಲ್ದ ಕರಿಚೆ ನಮ್ ನಚೆ ಮಾಡ್ಬೇಡ್ರಿ ಇನ್ನೇನು ಹಿಂಗ್ ಮೋಚ ಮಾಡಕ್ ಹೋಗ್ಬೇಡ್ರಪ್ಪ ಏನ್ ಹೇಳ್ತಾನ ನನಗೆ ನೀ ಮೋಚ ಮಾಡಿದ್ರೆ ನಿನಗ ಮೋಚ ಮಾದಾರ ಇರ್ತಾರ ಯಾಕಂದ್ರ ಅದ ಪ್ರಕೃತಿ ನಿಯಮ ಅದಕ್ಕೆ ಹೇಳ್ತಾನೆ ಕಿವಿಕೋದು ಏನ್ ಹೇಳ್ತಾನ ಮಾಮ ಚಂದಂಗ ಆರಾಮ್ ಮುಂದೆ ತಿಂದು ಆರಾಮ್ ಇರ ನೀ ಬೇಕು ಮಾಮ ನನಗ ಮರ ನೀನ್ ನನಗ್ ಕೊಡುವಂಗಿದ್ದಿ ಬೇಕಾದಂಗ ನಾನ್ ನಿನಗ್ ಕೊಡುವಂಗಿದ್ನಿ ಅಂದ್ರು ತುಂಬಾ ಸಾಕು ಮಾಡ್ಕೊಂಡ್ರಿ ಹೋದ್ರೆ ಹೋಗ್ಲಿ ಬಿಡು ಏನು ಗಂಡು ಕಡಿಮೆ ನಾಡಿ ಅಂತಾರೆ ಗೌರಿಯ ಒಂದು ಕೆಲಸ ಮಾಡು ಅಪ್ಪ ಇಂತವ ಅದ್ರೊಳಗಿರೋ ಜಮೀನೆಲ್ಲ ನಿನ್ನ ಹೆಸರಿಗೆ ಮಾಡ್ಕೊಂಡ್ಬಿಡ 8 ಎಕರೆ ನನಗೆ ಹಾ ಆದ್ರ ಅವ್ರಿಬ್ರು ಹಂಗಂತ ಗೊತ್ತಾಗಲಿಲ್ಲ ಅವ್ರಿಬ್ರು ಕಲಾಸ್ ಮಾಡ್ಬೇ ಮತ್ತೆ 8 ಎಕರೆ ಭೂಮಿ ನನಗೆ ಹಸ್ತೀರ ಅಂದ್ಮೇಲೆ ಮಾಡ್ತಂದ್ರಲ್ಲ ಮಾಡ್ತಿಲ್ಲ ನೋಡ್ರಿ ಅವ್ರಿಬ್ರು ಬಾಳ ಪೊಗರಿ ಬಂದಾರ ಅವ್ರಿಬ್ರು ನಾ ಕಡಿತೇನ್ರಿ ನೀವು ಜೈಲಿಗೆ ಹೋಗ್ರಿ ಬೇಕಾದ್ರೆ ನೀವು ಜೈಲಿಗೆ ಹೋಗ್ರಿ ಇನ್ನೊಮ್ಮೆ ಸರಿಯಾಗಿ ಹೇಳೋಣ ಕನ್ಫ್ಯೂಸ್ ಮಾಡಕ್ ಅದರಿ ಅವ್ರಿಬ್ರು ನಾ ಕಡಿತೇನ್ರಿ ನೀವು ಜೈಲಿಗೆ ಹೋಗ್ರಿ ಇವತ್ತು ನೀವು ಜೈಲಿಗೆ ಹೋಗ್ರಿ ನಾ ಕಡಿತೇನು ಅದು ಒಂದಾದ್ರಿ ಮಗನ ಯಾರ ಕಡಿದ್ರ ಇದ್ಬಿಡು ಗೌರಿಯ ಇಡೀ ಕುಟುಂಬನ ಬೀದಿಗೆ ತರಬೇಕನ್ನೋದು ನನ್ನ ಬಹುದಿನದ ಕನಸಾಗಿತ್ತು ಈ ಗಂಡ ಒಂದ್ ಕಡೆ ಭಿಕ್ಷೆ ಬೇಡಾಕತ್ತಾನ ತಮ್ಮ ಒಂದ್ ಕಡೆ ಭಿಕ್ಷೆ ಬೇಡಾಕತ್ತಾನ ಭಿಕ್ಷೆ ಬೇಡ್ತಾ ಬೇಡ್ತಾ ಅಣ್ಣ ತಮ್ಮ ಎದ್ರ ಬದ್ರಾದ್ರ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ ಈಗಾಗ್ತಾ ಇರೋ ಖುಷಿಗೆ ಪಾರವೇ ಇಲ್ಲ ಇದ ಖುಷಿ ಒಳಗೆ ವ್ಯವಸ್ಥೆ ಮಾಡ್ಲೇನ್ರಿ ಮತ್ತೆ ಅದು ಏನಾಕಿದಿಲ್ಲ ಇದ್ರಾಗ ನೀ ಕುಡಿದಿರೋ ವಿಸ್ಕಿಯಲ್ಲಿ ವಿಷ ಬೆಳೆಸಿದ ಒಂದು ಮನೆ ಹಣ್ಣ ತಿಂದು ನನಗೆ ವಿಷ ಹಾಕುವಂತ ನಾನೇನು ಮಾಡಿದ್ದೋ
ನೂರಾರು ಮನೆ ಮುರಿದೀಯಾ, ನೂರಾರು ಹೆಣ್ಮಕ್ಳು ಬಾಳ ಹಾಡು ಮಾಡಿದೀಯ. ಅಷ್ಟೇ ಯಾಕೋ 25 ವರ್ಷದ ಹಿಂದೆ ನನ್ನ ತಂದೆಯನ್ನ ನನ್ನ ತಾಯಿಯನ್ನ ಕೊಲೆ ಮಾಡಿದೀಯ. ಅಷ್ಟೇ ಅಲ್ಲೇ ಬಾಳಿ ಬೆಳಗಬೇಕಾದ ನನ್ನ ಅಕ್ಕನ ಸೀಲಿಗೆಡಿಸಿ ನನ್ನ ಕಣ್ಣು ಮುಂದೆ ಕೊಲೆ ಮಾಡಿದೀಯ. ನೀ ಮಾಡಿದ ಸಾಕ, ಇನ್ನು ಬೇಕಾ? ಹಾಗಾದ್ರೆ ನೀನು ಆ ಜಮೀನ್ದಾರ ವಿರೂಪಾಕ್ಷಿಯ ಮಗನ? ಅದೇ ಜಮೀನ್ದಾರ ವಿರೂಪಾಕ್ಷಿಯ ಮಗ. ತಾಯಿ ತಂದೆ ಬಂಧು ಬಳಗ ಸತ್ತು ಹೋದ್ಮೇಲೆ ನನಗೆ ಯಾರು ಇರಲಿಲ್ಲ. ನಿನ್ನ ಕೊಲೆ ಮಾಡುವ ಸಲುವಾಗಿ ನಿನ್ನ ಮನೆಗೆ ನಾನು ಕೂಲಿಯಾಗಿ ಬಂದಿದ್ದೇನೆ. ನಿನ್ನ ನಿರ್ಣಯ ಮಾಡೋಗೋಸ್ಕರ ಬಂದಿದ್ದೇನೆ. ನನಗೀಗ ಸಮಾಧಾನ ಆಯ್ತು, ಈಗ ಸಮಾಧಾನ ಆಯ್ತು.